ಆರ್ಪಿಎಲ್ ಫೈನಲ್ ಪಂದ್ಯವನ್ನು ಕೆಕೆಆರ್ ಮಾಡಲಿದೆ. ಶೀಘ್ರದಲ್ಲೇ ಕ್ರೀಡಾಂಗಣ ನಿರ್ಮಾಣ, ಶಾಸಕ ಅಶೋಕ್ ಪಟ್ಟಣ ಭರವಸೆ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಮಿನಿ ವಿಧಾನಸೌಧ ಎದುರಿಗೆ ಇರುವ ಕುದುರೆಬೈಲ್ ಮೈದಾನದಲ್ಲಿ ಸರ್ಕಾರ ಬಾಯ್ಸ್ ರವರ ವತಿಯಿಂದ ರಾಮದುರ್ಗ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಹಮ್ಮಿಕೊಳ್ಳಲಾಗಿತ್ತು. 8ಕ್ಕೂ ಅಧಿಕ ತಂಡಗಳು ಈ ಟೂರ್ನಮೆಂಟ್ನಲ್ಲಿ ಪಾಲ್ಗೊಂಡಿದ್ದವು. ಸರ್ಕಾರದ ಮುಖ್ಯ ಸಚೇತಕ ಹಾಗೂ ರಾಮದುರ್ಗ ಶಾಸಕ ಅಶೋಕ್ ಪಟ್ಟಣ ಅವರು ಮೈದಾನಕ್ಕೆ ಆಗಮಿಸಿ ರಾಮದುರ್ಗ ಪ್ರೀಮಿಯರ್ ಲೀಗ್ನ ಫೈನಲ್ ಪಂದ್ಯವನ್ನು ಉದ್ಘಾಟಿಸಿ ಪಂದ್ಯವನ್ನು ವೀಕ್ಷಿಸಿದರು. ನಂತರ ಫೈನಲ್ ವಿಜೇತ ತಂಡ ಕೆಕೆಆರ್ ರನ್ನರ್ ಅಪ್ಗಳಿಗೆ ಬಹುಮಾನವನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಶಾಸಕರು, ನಮ್ಮ ರಾಮದುರ್ಗ ಪಟ್ಟಣದಲ್ಲಿ ಇಂತಹ ಟೂರ್ನಮೆಂಟ್ಗಳು ನಡೆಯುತ್ತಿರುವುದು ಖುಷಿಯ ವಿಚಾರ. ನನ್ನ ನೆಚ್ಚಿನ ಆಟ ಫುಟ್ಬಾಲ್ ಆಗಿದ್ದರೂ ಕೂಡ ಇವತ್ತು ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ನೋಡಿ ಖುಷಿಯಾಯಿತು. ಪಾಲ್ಗೊಂಡಿದ್ದ ಎಲ್ಲ ತಂಡಗಳು ಚೆನ್ನಾಗಿ ಆಡುವ ಮೂಲಕ ಉತ್ತಮ ಪ್ರದರ್ಶನ ನೀಡಿದ್ದಾರೆ. ಇನ್ನು ಮೇಲೆ ಪ್ರತಿ ವರ್ಷವೂ ಕೂಡ ಇದೇ ರೀತಿ ಟೂರ್ನಮೆಂಟ್ಗಳನ್ನು ಏರ್ಪಡಿಸಲು ನಾನು ಯೋಚಿಸುತ್ತಿದ್ದೇನೆ. ಪ್ರತಿ ವರ್ಷ ಇಂತಹ ಪಂದ್ಯಾವಳಿಗಳನ್ನು ಆಯೋಜಿಸುವ ಮೂಲಕ ಕ್ರೀಡೆಗೆ ಹಾಗೂ ಆಟಗಾರರಿಗೆ ಪ್ರೋತ್ಸಾಹ ನೀಡಲು ನಿರ್ಧರಿಸಿದ್ದೇನೆ ಎಂದು ತಿಳಿಸಿದರು. ಸದ್ಯ ರಾಮದುರ್ಗ ಪಟ್ಟಣದಲ್ಲಿ ಕ್ರೀಡಾಂಗಣದ ಕೊರತೆ ಇದೆ. ಶೀಘ್ರದಲ್ಲೇ ಶಿವನ ಮೂರ್ತಿ ಹತ್ತಿರ ಜಾಗವನ್ನು ನೋಡಿ ಆದಷ್ಟು ಬೇಗ ಕ್ರೀಡಾಂಗಣವನ್ನು ನಿರ್ಮಿಸಲಾಗುವುದೆಂದು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಮುನ್ನಾ ಖತೀಬ್, ಎಸ್ಸಿ ಘಟಕದ ಅಧ್ಯಕ್ಷ ಚಿದಾನಂದ ದೊಡ್ಮನಿ ಸೇರಿದಂತೆ ಬಹಳ ಚೆನ್ನಾಗಾಯ್ತು, ಬಹಳ ಖುಷಿ ಆಯ್ತು. ನಾನು ಆಗಿ ಕ್ರಿಕೆಟ್ ಅಷ್ಟು ಇಂಟ್ರೆಸ್ಟ್ ಇಲ್ಲ, ಫುಟ್ಬಾಲ್ ಚೆನ್ನಾಗಾಯ್ತು, ಬಹಳ ಖುಷಿ ಆಯ್ತು. ನಾನು ಆಗಿ ಕ್ರಿಕೆಟ್ ಅಷ್ಟು ಇಂಟ್ರೆಸ್ಟ್ ಇಲ್ಲ, ಫುಟ್ಬಾಲೇ ನನಗೆ ಭಾಳ ಇಂಟ್ರೆಸ್ಟು. ಆದರೆ ಇವತ್ತಿನ ಕ್ರಿಕೆಟ್ ಮ್ಯಾಚ್ ನೋಡಿ ನನಗೂ ಭಾಳ ಖುಷಿ ಆಯಿತು. ನಾನು ಇನ್ಮೇಲೆ ಕ್ರಿಕೆಟ್ ಮ್ಯಾಚ್ ನೋಡಬೇಕು, ಇದು ಭಾಳ ಟ್ರೆಂಡ್ ಚೆನ್ನಾಗಿರ್ತದೆ ಅಂತ ಹೇಳಿ ನನಗೂ ಅನಿಸ್ತಾ ಇದೆ. ಆಮೇಲೆ ರಾಮದುರ್ಗ ತಾಲೂಕು ಇದುವರೆಗೂ ಈ ಥರ ಮ್ಯಾಚ್ ಆಗಿರಲಿಲ್ಲ. ಇವತ್ತಿನ ದಿನ ಮ್ಯಾಚ್ ಭಾಳ ಚೆನ್ನಾಗಾಯಿತು. ಆಮೇಲೆ ಅದೃಷ್ಟವೂ ಇರಬೇಕು, 2 ಟೀಮು ಭಾಳ ಚೆನ್ನಾಗಿ ಆಡಿದ್ರು. ಟೋಟಲ್ 8 ಟೀಮು ಭಾಗವಹಿಸ್ತೇವೆ ಅಂತ ನಾನು ಕೇಳ್ಪಟ್ಟೆ. 8 ಟೀಮ್ನವರೆಲ್ಲ ಚೆನ್ನಾಗಿ ಆಡಿದ್ದಾರೆ. ಫೈನಲ್ ಬಂದವರು ಕೂಡ ಭಾಳ ಚೆನ್ನಾಗಿ ಮಾಡಿದ್ರು. ಇನ್ಮೇಲೆ ಪ್ರತಿ ವರ್ಷ ಕೂಡ ಇದೇ ಥರ ಮ್ಯಾಚ್ಗಳನ್ನ ನಾವು ಕೂಡ ಏರ್ಪಾಡು ಮಾಡೋಕ್ಕೆ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಮುಂದಿನ ವರ್ಷ ಪ್ರತಿ ವರ್ಷ ಕೂಡ ನಾವು ಈ ಥರ ಕ್ರಿಕೆಟ್ ಮ್ಯಾಚ್ ಮಾಡಿ ಎಲ್ಲರಿಗೂ ಪ್ರೋತ್ಸಾಹ ಕೊಡೋಕ್ಕೆ ನಾನು ಡಿಸೈಡ್ ಮಾಡಿದ್ದೀನಿ. ಲೋಕಲ್ ಗ್ರೌಂಡ್ ಇಲ್ಲ. ಇವಾಗ ಈಗ ಆಗಿರೋದು ಕುದುರೆಬೈಲು ಬಸ್ ಸ್ಟ್ಯಾಂಡ್ಗೋಸ್ಕರ ನಾವು ಸರ್ಕಾರದಿಂದ ವತಿಯಿಂದ ಸ್ಯಾಂಕ್ಷನ್ ಮಾಡಿಸಿದ್ವಿ. ಮುಂದಿನ ಸರಿ ಶಿವನ ಮೂರ್ತಿ ಇದೆಲ್ಲ ಮುಳ್ಳೂರು ಗುಡ್ಡದಾಗೆ ಅಲ್ಲೊಂದು 3-4 ಎಕರೆ ತೊಗೊಬೇಕು ಡಿಸೈಡ್ ಮಾಡಿದ್ವಿ. ಗೌರ್ಮೆಂಟ್ ತೊಗೊಂಡು ಅದು ಸುಸಜ್ಜಿತವಾದ ಒಂದು ಕ್ರೀಡಾ ಆಟದ ಮೈದಾನ ಮಾಡಬೇಕು ಅಂತ ನಾವು ಡಿಸೈಡ್ ಮಾಡಿದ್ವಿ.